ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾ ಅಂತ ಬಂತಂದ್ರೆ ಯಾವುದೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಯಾವುದೇ ಒಂದು ನ್ಯೂಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಇಶ್ಯೂ ಆಗಿರ್ಬೋದು, ಅಥವಾ ಕೆಟ್ಟದಾಗಿರ್ಲಿ ಒಳ್ಳೇದಾಗಿರ್ಲಿ, ಒಮ್ಮೆ ಟ್ರೆಂಡ್ ಒಳಗೆ ಬಂತಂದ್ರೆ ಕಂಟಿನ್ಯೂ ಒಂದೆರಡು ಮೂರು ದಿನ ಅದ ಕಂಟಿನ್ಯೂಟಿ ಇರ್ತದೆ. ಸೊ ಅವ್ರದೊಂದು ಜಗತ್ತಾದ್ರೆ ಬಟ್ ಆಸ್ಪಿರೆಂಟ್ಸ್ಗಳದ್ದು ಏನಂತಂದ್ರೆ ಡಿಫ್ರೆಂಟ್ ಜಗತ್ತನ ಇರ್ತದ. ತುಂಬಾ ದಿನ ಆಯ್ತಾ ನಾ ಯೋಚನೆ ಮಾಡ್ತಿದ್ದೆ ಈ ಒಂದು ಮ್ಯಾಟರ್ ಬಗ್ಗೆ ಮಾತಾಡ್ಬೇಕಂತ ಹೇಳಿ. ಅದೇನಂತಂದ್ರೆ ನಮ್ಮ ಧಾರವಾಡದಲ್ಲಿರೋ ಅಥವಾ ವಿಜಯಪುರದಲ್ಲಿರೋ ಅಥವಾ ಬೆಂಗಳೂರಲ್ಲಿರೋ ಅಥವಾ ಇನ್ನೆಲ್ಲೇ ಅಥವಾ ಅವ್ರ ಮನೆಯೊಳಗೆ ಕೂತು ಓದಾತಿರೋ ಒಂದು ಆಸ್ಪಿರೆಂಟ್ಸ್ ಬಗ್ಗೆ ನಾ ಇವತ್ತು ಮಾತಾಡಕ್ ಬಂದನಿ. ಆಸ್ಪಿರೆಂಟ್ಸ್ ಬಗ್ಗೆ ಮಾತಾಡೋದಂತಂದ್ರೆ ಬೇರೆ ಏನೂ ಅಲ್ಲ, ರಿಯಾಲಿಟಿ ಬಗ್ಗೆ ಮಾತಾಡ್ಬೇಕಂತೇಳಿ. ಈ ಒಂದು ಕಾಂಪಿಟೇಟಿವ್ ಓದೋದು ಯಾವಾಗ ಟ್ರೆಂಡ್ ಆಯ್ತು, ಟ್ರೆಂಡ್ ಅನ್ನೋಕ್ಕಿಂತನೂ ಯಾವಾಗ ಹೆಚ್ಚು ಪಬ್ಲಿಸಿಟಿ ಆಯ್ತು ಅಂತಂದ್ರೆ ಐ ಥಿಂಕ್ ಸೊ ಆಫ್ಟರ್ ಕೊರೋನಾ. ಸೊ ಕೊರೋನಾಕ್ಕಿಂತ ಮುಂಚೆ ಏನಿತ್ತು ಅಂತಂದ್ರೆ ಭಾಳ ಜನ ಈ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಎಂಟರ್ ಆಗಿದ್ದಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಪಬ್ಲಿಸಿಟಿ ಇದ್ದಿದ್ದಿಲ್ಲ, ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಹೆಂಗೆ ಗೊತ್ತಿತ್ತಂದ್ರೆ ಅವರಿಗೆ ಅವರು ಯಾರ್ದೋ ಅಲ್ಲಿ ಓನ್ ಇರ್ತದ, ಓನಿ ಒಳಗೆ ಯಾರ್ಯಾರೋ ಒಬ್ರು ಗೌರ್ಮೆಂಟ್ ಜಾಬ್ ಆಗಿದ್ರು ಅಂತಂದ್ರೆ ಅವ್ರು ಇನ್ಸ್ಪಿರೇಷನ್ ತೊಗೊಂಡಾಗ್ಬೋದು, ಅಥವಾ ಎಲ್ಲೇ ಯಾರನ್ನೋ ಒಬ್ರನ್ನ ಅಧಿಕಾರಿ ನೋಡಿದ್ದು ಡ್ರೀಮ್ ಇಟ್ಕೊಂಡಾಗೋದು. ಒಬ್ಬೊಬ್ಬರಿಗೆ ಸಣ್ಣಾಗಿದ್ದಂಗೆ ಡ್ರೀಮ್ ಇರ್ತದ. ಈ ರೀತಿ ಇತ್ತು ಯಾವಾಗ ಕೊರೋನಾಕ್ಕಿಂತ ಮುಂಚೆ ಇತ್ತು. ಬಟ್ ಕೊರೋನಾ ಆದ್ಮೇಲೆ ಏನಾಯ್ತು ಅಂತಂದ್ರೆ ಕೊರೋನಾ ಟೈಮ್ದಾಗ ಕೂತ್ ಕೆಲಸನೂ ಇಲ್ಲ ಏನೂ ಇಲ್ಲ ಅಂತಲೇ ಕೂತ್ ಓದಾಕ್ ಸ್ಟಾರ್ಟ್ ಮಾಡ್ರು. ಸಮಥಿಂಗ್ ಏನೇನೋ ಆಯ್ತದ. ಆಫ್ಟರ್ ಕೊರೋನಾ ಯಾರು ಪ್ರಿಪ್ರೇಷನ್ ಮಾಡ್ಯಾರಲ್ಲ ಕಾಂಪಿಟೇಟಿವ್ಗೆ, ಸೊ ಅವ್ರ ಪರಿಸ್ಥಿತಿ ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರು ಭಾಳ ಕೆಟ್ಟಾಗಿಂದ ಎಲ್ಲೋ ಒಂದು 10% ಜನ ಬಂದ ತಕ್ಷಣ ಅವ್ರ ಲಕ್ ಆಗಿರ್ಬೋದು, ಅವ್ರ ಹಾರ್ಡ್ ವರ್ಕ್ ಆಗಿರ್ಬೋದು, ಅವ್ರ ಜಾಬ್ ಆಗಿ ಅವ್ರು ಸೆಟ್ಲ್ ಆಗಿಬಿಟ್ಟಾರ. ಬಟ್ 90% ಏನು ಜನ ಅದಾರಲ್ಲ ಓದಾಕ್ ಬಂದವ್ರ, ಒಮ್ಮೆ ಹುಯಿ ಅಂತೇಳಿ ಬಂದವ್ರು ಏನದಾರಲ್ಲ ಅವರೆಲ್ಲೇ ಸಿಕ್ಕಾಕೊಂಡು ಇಲ್ಲೇ ಸ್ಟ್ರಕ್ ಆಗಿ ಕೊಟ್ಬಿಟ್ಟಾರ. ಅದು ಗೋರ್ಮೆಂಟ್ದು ಮಿಸ್ಟೇಕ್ ಆಗಿರ್ಬೋದು, ಏನೋ ಒಂದಿರ್ಬೋದು. ಸೋ ಮೆನಿ ರೀಸನ್ಸ್ ಅದಾವ ಅದಕ್ಕೆ. ಬಟ್ ಅವ್ರದ್ದು ಪರಿಸ್ಥಿತಿ ಭಾಳ ಕೆಟ್ಟಾಗಿದೆ. ನಾವೆಲ್ಲ ಡಿಗ್ರಿ ಫಸ್ಟ್ ಇಯರ್ ಇದ್ದಾಗ ನಮ್ಮ ಸೀನಿಯರ್ಸ್ ಎಲ್ಲ ಏನು ಮಾಡ್ತಿದ್ರು ಅಂದ್ರೆ ಕಾಂಪಿಟೇಟಿವ್ ಬುಕ್ಸ್ಗಳನ್ನು ಓದ್ತಿದ್ರು. ಬಟ್ ನಮಗೆ ಅವಾಗ ನಾಲೆಜ್ ಇದ್ದಿದ್ದಿಲ್ಲ, ಯಾಕೆ ಓದ್ಬೇಕು ಇದನ್ನ, ಹೆಂಗೆ ಬೇಗ ಜಾಬ್ ಆಕತಿ, ಅದು ಏನು ನಾಲೆಜ್ ಇದ್ದಿದ್ದಿಲ್ಲ, ಗಂಧ ಗಾಳಿ ಗೊತ್ತಿದ್ದಿದ್ದಿಲ್ಲ. ಬಟ್ ನಾವು ಡಿಗ್ರಿ ಒಳಗೆ ರ್ಯಾಂಕಿಂಗ್ ತೊಗೊಳಕ್ಕೆ ಚಲೋ ತಂಗೆ ಡಿಗ್ರಿ ಒಳಗೆ ಚೆನ್ನಾಗಿ ಓದಬೇಕು ಅಂತ ಹೇಳಿ ನಾವು ರ್ಯಾಂಕಿಂಗ್ಗೆ ಒತ್ತು ಕೊಟ್ಟು. ಬಟ್ ಅವ್ರು ಏನು ಮಾಡಿದ್ರು ಅಂತಂದ್ರೆ ಪಾಸ್ ಆದ್ರೆ ಸಾಕು ಡಿಗ್ರಿ. ಅದಾದಮೇಲೆ ಅವ್ರು ಕಂಟಿನ್ಯೂ ಕಾಂಪಿಟೇಟಿವ್ ಓದಿ ಡಿಗ್ರಿ ಮುಗಿದ ತಕ್ಷಣ ಎಕ್ಸಾಮ್ ಬರೆದ್ರು. ಮತ್ತು ಪ್ರತಿಯೊಬ್ಬರು ಅಧಿಕಾರಿ ಆಗ್ಯಾರ, ಪ್ರತಿಯೊಬ್ಬರು ಒಂದೊಂದು ಫೀಲ್ಡ್ ಒಳಗೆ ಅವರು ಜಾಯ್ನಿಂಗ್ ಆಗ್ಯದ. ಸೊ ಈ ರೀತಿ ಎಲ್ಲರೂ ಆಗ್ಯಾರ. ಆಫ್ಟರ್ ಕೊರೋನಾ ಯಾರೆಲ್ಲ ಬಂದಾರಲ್ಲ ಆ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ನಾ ಇವತ್ತು ಮಾತಾಡಕ್ ಬಂದನಿ. ಕೆಟಗರಿಗಳನ್ನ ಹೇಳಕ್ ಬಂದನಿ. ಯಾರ್ಯಾರ ಪರಿಸ್ಥಿತಿ ಹೆಂಗಂಗೆ ಆಗ್ಯದ, ಯಾವ್ಯಾವ ಇಯರ್ದಾಗ ಬಂದವ್ರು, ಯಾವ್ಯಾವ ಥರ ಪರಿಸ್ಥಿತಿ ಆಗ್ಯದ ಅಂತ ಹೇಳಿ ಹೇಳಕ್ ಬಂದನಿ. ಫಸ್ಟ್ ಕೆಟಗರಿ ಅಂತ ಬಂದಾಗ 4 ವರ್ಷದ ನಾವು ತೆಗೆದುಕೊಳ್ಳೋಣ. ಸೊ 4 ವರ್ಷದಿಂದ ಏನು ಓದಕ್ಕೆ ಕೂತಾರಲ್ಲ ಇವರು ಓನ್ಲಿ ಸ್ಟಡಿ. ಯಾರದೇ ಮದುವಿದ್ರೂ ಹೋಗಿಲ್ಲ, ಯಾವ ಫ್ರೆಂಡ್ಸ್ ಇದ್ರು ಟ್ರಿಪ್ಪಿಗೆ ಹೋಗಿಲ್ಲ, ಎಲ್ಲಿಯೂ ಹೊರಗೆ ಬರೋದಿಲ್ಲ, ಏನೇನು ಇಲ್ಲ. ಇವರು ಓನ್ಲಿ ಸ್ಟಡಿ. ಅದು ಹಿಡನ್ ಆಗಿ ಸ್ಟಡಿ ಮಾಡ್ತಾರ. ಒಬ್ಬೊಬ್ಬರು ಎಕ್ಸ್ಪೋಸ್ ಮಾಡ್ಬೋದು, ಬಟ್ ಯಾರಿಗೂ ಗೊತ್ತಿಲ್ದಂಗೆ ಸ್ಟಡಿ ಮಾಡಂತಾರ. 4 ವರ್ಷದಿಂದ ಸ್ಟಡಿ ಮಾಡಂತಾರ. ಈಗ ಏನಾರ ಎಕ್ಸಾಮ್ ಬಿಟ್ರಂದ್ರೆ ಅವ್ರು 100% ತಮ್ಮ ಜಾಬನ್ನು ಮಾಡ್ಕೊಂತಾರು. ಅಷ್ಟು ಪೇಷನ್ಸ್ಡ್ ಅದಾರ ಅವ್ರು. ಆಲ್ರೆಡಿ ಪೇಷನ್ಸ್ಡ್ ಆಗ್ಯಾರ ಅವರು. ಈಗ ಮತ್ತೆ ಅವ್ರು ಏನೇ ಒಂದು ಫಂಕ್ಷನ್ ಮನಿಗೆ ಹೋಗೋದಂತೂ ಇನ್ನು ಹೋಗಂಗನೇ ಇಲ್ಲ. ಅವರು ಜಾಬ್ ಮಾಡ್ಕೊಳ್ಳೋದಂತೂ ಹೋಗಂಗನೇ ಇಲ್ಲ. ಹಂಗಾಗೈತೆ ಪರಿಸ್ಥಿತಿ. ಯಾಕಂತಂದ್ರೆ 4 ವರ್ಷದಿಂದ ಧಾರವಾಡದಾಗ ಅದಾರ ಅವರು. ಈಗ ಏನಾರ ಮನೆ ಕಡೆ ಏನೋ ಒಂದು ಫಂಕ್ಷನ್ ಐತಂತ ಹೋದ್ರೂ ಅವರಿಗೆ ಅವ್ರ ಪರಿಸ್ಥಿತಿ ಹೆಂಗಾಗ್ತದೆ ಅಂತೇಳಿ ಹೇಳೋಕ್ಕಾಗಂಗಿಲ್ಲ. ಎಲ್ಲರೂ ಕ್ವಶನ್ ಮಾಡೋರು ಅದಾರ ಅವರಿಗೆ. ಸೊ ಈಗೇನಾದರೂ ಜಾಬ್ ಬಿಟ್ರಂದ್ರೆ ಅವ್ರು 100% ಜಾಬ್ ಮಾಡ್ಕೊಂಡೇನ ಹೋಗ್ತಾರೆ ಧಾರವಾಡಿಂದ. ಇದು ಮಾತ್ರ 100% ಗ್ಯಾರಂಟಿ. ಎಸ್. ಇನ್ನು ಸೆಕೆಂಡ್ ಕ್ಯಾಟಗರಿ ಅಂತ ಬಂತಂದ್ರೆ ಫಸ್ಟ್ ಕ್ಯಾಟಗರಿ ಒಳಗೆ ಏನದಾರಲ್ಲ 4 ಇಯರ್ಸಿಂದ ಓದಾತಾರಲ್ಲ ಅವ್ರ ಜೊತೆನೇ ಅವರು ಬಂದಿರ್ತಾರೆ. ಬಟ್ ಇವ್ರಿಗೆ ಡಿಫ್ರೆನ್ಸ್ ಏನಂತಂದ್ರೆ ಇವರು ಫ್ರೆಂಡ್ಸ್ ಮ್ಯಾರೇಜ್ಗೆ ಹೋಗಿರ್ತಾರೆ, ಮನೆಯೊಳಗೆ ಮದುವೆ ಇದ್ರೂ ಅದಕ್ಕೆ ಹೋಗಿರ್ತಾರೆ. ಏನೇ ಕಾರ್ಯಗಳಿರ್ಬೋದು ಅವನ್ನೆಲ್ಲ ಮಿಸ್ ಮಾಡ್ಕೊಳಂಗಿಲ್ಲ ಅವ್ರು. ಆಮೇಲೆ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡಿರ್ತಾರೆ. ಸೊ ಇದ ಒಂದು ನೆಪ ಒಳಗೆ ಅವ್ರಿಗೆ ಏನಾಗಿರ್ತದ, ಹೆಲ್ತ್ ಇಶ್ಯೂಸ್ ಆಗಿರ್ತಾವ. ಅದು ನಡು ಗ್ಯಾಪ್ ಆಗಿರ್ತದ. ಬಟ್ 3 ತಿಂಗಳು ಅಥವಾ ವರ್ಷದಾಗ 2 ತಿಂಗಳ ಅಥವಾ 1 ತಿಂಗಳು ಓದೋದು, 2 ತಿಂಗಳು ಗ್ಯಾಪ್ ಮಾಡೋದ, ಈ ಥರ ಗ್ಯಾಪ್ ಆದ್ರೂ ಅವ್ರು ಓದೋದು ಬಿಟ್ಟಿರಂಗಿಲ್ಲ, ಓದ್ತಾ ಇರ್ತಾರೆ. ಬಟ್ ಅವ್ರಾಗಿರ್ಬೋದು, ಫಸ್ಟ್ ಕ್ಯಾಟಗರಿ ಆಗಿರ್ಬೋದು, ಸೆಕೆಂಡ್ ಕ್ಯಾಟಗರಿ ಆಗಿರ್ಬೋದು, ಎಲ್ಲರೂ ಕೂಡ ಯಾವ ರೀತಿ ಅಂತಂದ್ರೆ ಸ್ವಲ್ಪ ಜನ ಫಿನಾನ್ಷಿಯಲಿ ಬೆಟರ್ ಇದ್ರೆ, ಸ್ವಲ್ಪ ಜನ ಏನಾಗಿರ್ತೈತೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಹೆಂಗಿರ್ತಾರೆ ಅಂತಂದ್ರೆ ಫಿನಾನ್ಷಿಯಲಿ ಕುಗ್ಗಿ ಹೋಗಿರ್ತಾರೆ. ಯಾಕಂದ್ರೆ 4 ವರ್ಷದಿಂದ ಧಾರವಾಡದಾಗ ಅದಾರ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಫಿನಾನ್ಷಿಯಲಿ ಕುಗ್ಗಿ ಹೋಗಿರ್ತಾರ. ಆಮೇಲೆ ಎಕ್ಸಾಮ್ ಅಟೆಂಡ್ ಮಾಡಿರ್ತಾರೆ. ಅವರು ಎಕ್ಸಾಮ್ ಅಟೆಂಡ್ ಮಾಡಿದ್ರು, ಫಿಸಿಕಲ್ ಪಾಸ್ ಆಗಿದ್ರು ಎಕ್ಸಾಮ್ ಫೇಲ್ ಆಗಿರ್ತದ. ಸೊ ಅವ್ರ ತಪ್ಪುಗಳನ್ನು ಇಲ್ಲಿ ಕರೆಕ್ಟ್ ಮಾಡ್ಕೊಂಡು ಅವರು ಯಾವ ಥರ ಪ್ರಿಪೇರ್ ಆಗ್ತಿರ್ತಾರ ಅಂತಂದ್ರೆ ಮುಂದೆ ಯಾವುದೇ ಎಕ್ಸಾಮ್ ಬಂದ್ರೂ ಅದನ್ನು ಕರೆಕ್ಟಾಗಿ ಅಟೆಂಡ್ ಮಾಡ್ಬೇಕು. ಅವ್ರದ್ದು ಕರೆಕ್ಟ್ ಒಂದು ವೇ ಕೂತು ಬಿಟ್ಟಿರ್ತೈತಿ. ಯಾವ ಥರ ಕೇಳ್ತಾರ ಕ್ವಶನ್ನ, ಯಾವ ಥರ ನಾವು ಬರಿಬೇಕು ಅಂಥೇಳಿ ಈಗ ಆಲ್ರೆಡಿ ರೆಡಿಯಾಗಿ ಕೂತು ಬಿಟ್ಟಾರ ಅವರು. ಆ ರೀತಿನೂ ಅದಾರ. ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಕಂಟಿನ್ಯೂ ಓದಿದಾಗ ಅದು ಒಂದು ಲೆವೆಲಿಗೆ ಬರ್ತಾರೆ. ಒಬ್ಬೊಬ್ರು ಹೆಂಗಿರ್ತಾರೆ ಅಂದ್ರೆ ಇವಾಗೊಮ್ಮೆ ಓದ್ರೂ ಅವರು ಒಂದು ಸ್ಟ್ರಾಟಜಿ, ಅವ್ರದ್ದು ಸ್ಮಾರ್ಟ್ ಸ್ಟ್ರಾಟಜಿ ಇತ್ತಂದ್ರೆ ಅವ್ರು 100% ಕ್ಲಿಕ್ ಮಾಡೇ ಮಾಡ್ತಾರೆ. ಸೊ ಈ ರೀತಿನೂ ಇರ್ತಾರೆ. ಸ್ವಲ್ಪ ಜನ ಫಿನಾನ್ಷಿಯಲಿ ನಾನು ಕುಗ್ಗಿ ಹೋಗಿರ್ತಾರೆ ಅಂತ ಹೇಳಿದೆ.
ಆಲ್ಮೋಸ್ಟ್ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಆಲ್ಮೋಸ್ಟ್ ಬರೋರ ಬಡವ್ರನ್ನ ಇರ್ತಾರ, ಫುಲ್ ರಾಕ್ ಇದ್ದಾರನ್ನು ಬಂದ್ರೂ ಅವ್ರವ್ರ ಒಂದು ಲೆವೆಲಿಗೆ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಫುಲ್ಲು ಪುವರ್ ಲೈನ್ ಒಳಗೆ ಇದ್ದವ್ರು ಬಂದಿರ್ತಾರೆ, ಮಿಡಲ್ ಕ್ಲಾಸ್ ಇದ್ದವ್ರು ಬಂದಿರ್ತಾರೆ. ಸೊ ಫಿನಾನ್ಷಿಯಲಿ ಕುಗ್ಗಿ ಹೋಗಿ ರೂಮ್ ಒಳಗೆ ಒನ್ ಟೈಮ್ ಅಷ್ಟು ಅಡುಗೆ ಮಾಡ್ಕೊತಾರೆ. ಸೊ ಅಥವಾ ಎಲ್ಲೋ ಒಂದು ಕಡಿಮೆ ರೇಟಿಗೆ ಎಲ್ಲೋ ಒಂದು ಪಲಾವ್ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಎಲ್ಲೋ ಮತ್ತು ಜಯನಗರ ಕ್ರಾಸ್ ಒಳಗೆ ಒಂದು ಫ್ರೀಲೇ ಪಲಾವ್ ಬೇರೆ ಕೊಡೋ ಅಂತಾರೆ ಈಗ, ಅಲ್ಲಿ ಆಗಿರ್ಬೋದು. ಇದಕ್ಕಿಂತ ಹೆಚ್ಚು ಏನಂತಂದ್ರೆ ದೇವಸ್ಥಾನಗಳು. ಫಸ್ಟ್ ಗುರುವಾರ ಬಂತಂದ್ರೆ ಸಾಯಿಬಾಬಾ ಟೆಂಪಲಿಗೆ ಹೋಗ್ತಾರೆ, ಶನಿವಾರ ಬಂತಂದ್ರೆ 4th Saturday ಹನುಮಂತನ ಟೆಂಪಲಿಗೆ ಹೋಗ್ತಾರೆ, ಅಥವಾ ಸೋಮವಾರ ಬತ್ತಂದ್ರೆ ಸಿದ್ಧಾರವ್ರ ಮಠದಾಗ ಊಟ ಇರ್ತೈತಿ ಅಲ್ಲಿ ಹೋಗ್ತಾರೆ. ಹಿಂಗೆ ದೇವಸ್ಥಾನಗಳು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಹೋಗಿ ಆ ಒಂದು ದಿನದ ಊಟ ಸೇವ್ ಆಗ್ತತಿ ಅವರಿಗೆ, ಸೇವ್ ಆಗಿ ಮತ್ತು ನೆಕ್ಸ್ಟ್ ದಿನಕ್ಕೆ ಅವ್ರು ಯೂಸ್ ಮಾಡ್ಕೊತಾರೆ. ಈ ಥರನೂ ಮೇಂಟೈನ್ ಮಾಡ್ಕೊತ ಬಂದಾರದಾರ. ಸ್ವಲ್ಪ ಜನ ಅಲ್ಲಿ ಪೆಟ್ರೋಲ್ ಬಂಕ್ ಒಳಗಾಗಿರ್ಬೋದು, ಬಾರ್ ಒಳಗಾಗಿರ್ಬೋದು, ಅಲ್ಲಿ ಕೆಲಸ ಮಾಡ್ಕೊತನು ಮಾಡಂತಾರ. ಹುಡುಗಿಯರಂತ ಬಂದ್ರೆ ಮಾಡಂತಾರ. ಗರ್ಲ್ಸ್ ಅಂತ ಬಂದ್ರೆ ಲೈಬ್ರರಿ ಒಳಗೆ ವರ್ಕ್ ಮಾಡಿರ್ಬೋದು, ಅಥವಾ ಎಲ್ಲೇ ಆಫೀಸ್ ಒಳಗೆ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿ ಓದಂತಾರ. ಸೊ ಅವರೆಲ್ಲರೂ ಇನ್ನೂ ಧಾರವಾಡ ಒಳಗೆ ಅದಾರ. ಇಷ್ಟು ಮಂದಿ ಧಾರವಾಡ ಒಳಗೆ ಇದ್ರೂ ಇದಕ್ಕೆ ಮೀರಿ ಮತ್ತು 3rd category ಅಂತ ಬಂದಂದ್ರೆ 2 ವರ್ಷ ಆಗಿರ್ತೈತೆ ಅವ್ರು ಬಂದು, ಇಲ್ಲಿ 2 ವರ್ಷ ಆಗಿರ್ತದೆ ಬಂದು ಓದಾಕತ್ತ. ಇನ್ನು 2nd category ಅಂತ ಬಂತಂದ್ರೆ ಫಸ್ಟ್ category ಒಳಗೆ ಏನು 4 years ಇಂದ ಓದಕ್ಕಂತ ಇಲ್ಲೇ ಅದಾರಲ್ಲ ಅವ್ರ ಜೊತೆನ ಅವರು ಬಂದಿರ್ತಾರೆ. ಬಟ್ ಇವ್ರಿಗೆ ಡಿಫ್ರೆನ್ಸ್ ಏನಂತಂದ್ರೆ, ಇವರು ಫ್ರೆಂಡ್ಸ್ ಮ್ಯಾರೇಜಿಗೆ ಆಗಿರ್ಬೋದು, ಮನೆಯೊಳಗೆ ಏನೇ ಫಂಕ್ಷನ್ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಎಲ್ಲವನ್ನೂ ಅಟೆಂಡ್ ಮಾಡ್ತಾರೆ, ಎಲ್ಲಕ್ಕೂ ಪ್ರಿಫರೆನ್ಸ್ ಕೊಡ್ತಾರೆ. ಜೊತೆಗೆ ಓದೋದನ್ನು ಬಿಡಲ್ಲ, ಓದ್ತಾ ಇರ್ತಾರೆ, ಅದ್ರ ಜೊತೆನೂ ಓದೋದು ಮಾಡ್ತಿರ್ತಾರೆ. ಬಟ್ ಎಲ್ಲ ಥರನೂ ಅವರು ಪ್ರಿಫರೆನ್ಸ್ ಕೊಟ್ಟು ಓದ್ತಾ ಇರ್ತಾರೆ. ಬಟ್ ಫಸ್ಟ್ category ಒಳಗಿದ್ದಾರೆ ಬರೀ ಸ್ಟಡಿ ಒಳಗೆ ಅಷ್ಟೇ ಇರ್ತಾರೆ ಅವರು. ಸೊ ಇವ್ರೇನು ಇಬ್ಬರು ಅದಾರಲ್ಲ 4 years ಇಂದ ಇಲ್ಲಿ ಇದಾರಲ್ಲ ಧಾರವಾಡ ಒಳಗಾಗಿರ್ಬೋದು, ಬೇರೆ ಎಲ್ಲೇ ಆಗಿರ್ಬೋದು, ಇವರು ಸ್ಪೆಷಲಿ ಏನಂತಂದ್ರೆ ಫಿನಾನ್ಷಿಯಲಿ ಕುಗ್ಗಿ ಹೋಗಿರ್ತಾರ. ಎಲ್ಲೇ ಒಂದು 10% ಜನ ವೆಲ್ ಸೆಟಲ್ ಇರ್ಬೋದು, ಅವ್ರಿಗೇನು ಪ್ರಾಬ್ಲಮ್ ಇರಂಗಿಲ್ಲ. ಬಟ್ 90% ಜನ ಹೆಂಗಂತಂದ್ರೆ ಮಿಡಲ್ ಕ್ಲಾಸ್ದಿಂದ ಬಂದಿರ್ತಾರ. ಬಟ್ 4 ವರ್ಷದಿಂದ ಧಾರವಾಡದಾಗಿರೋದು ಈಸಿ ಅಲ್ಲ. ಸೋ ಮೆನಿ ಪ್ರಾಬ್ಲಮ್ಸನ್ನು ಅವ್ರು ಅನುಭವಿಸಿರ್ತಾರೆ. ಪ್ರೆಸೆಂಟ್ ಎಷ್ಟೋ ಜನನ ನಾನು ಪ್ರೆಸೆಂಟ್ ಇಲ್ಲೇ ಇದ್ಕೊಂಡು ನೋಡೇನಿ. ಎಷ್ಟೋ ಜನ ಹುಡುಗರು ಅಂತ ಬಂದ್ರೆ ಲೈಬ್ರರಿ ಒಳಗಾಗಿರ್ಬೋದು, ಪೆಟ್ರೋಲ್ ಬಂಕ್ ಒಳಗಾಗಿರ್ಬೋದು, ಫುಡ್ ಡೆಲಿವರಿ ಆಗಿರ್ಬೋದು, ಬಾರ್ ಒಳಗಾಗಿರ್ಬೋದು, ಹಲವಾರು ಒಂದು ವೇ ಒಳಗೆ ಕೆಲಸ ಮಾಡ್ಕೊತ ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊತ ಸ್ಟಡಿ ಮಾಡಂತಾರೆ. ಇನ್ನು ಹುಡುಗಿಯರ ಅಂತ ಬಂದ್ರೆ ಅದ್ರ ಲೈಬ್ರರಿ ಆಗಿರ್ಬೋದು, ಯಾವುದೋ ಒಂದು ಆಫೀಸ್ ಒಳಗೆ ಆಗಿರ್ಬೋದು, ಈ ಥರ ವರ್ಕ್ ಮಾಡ್ಕೊತ ಅವರು ಕೂಡ ಸ್ಟಡಿ ಮಾಡಂತಾರೆ. ಇಬ್ಬರು ಕಡೆನೂ ಹಾರ್ಡ್ ವರ್ಕ್ ಅದ ಎಲ್ರಿಗೂ. ಈಗ ಹೆಂಗಾಗಿಬಿಟ್ಟದೆ ಅಂತಂದ್ರೆ ಫಸ್ಟ್ category 2nd category ಒಳಗೆ ಹೆಂಗಾಗಿಬಿಟ್ಟದೆ ಅಂತಂದ್ರೆ ಕಂಟಿನ್ಯೂ ಸ್ಟಡಿ ಮಾಡೋರ್ಗಂತೂ ಅವ್ರಿಗೆ ಗೊತ್ತಿರ್ತೈತಿ ವೇ ಹೆಂಗಂತ ಹೇಳಿ. ಈ ಒಂದು 4 ವರ್ಷದಿಂದ ಇಲ್ಲಿ ಏನದಾರಲ್ಲ ಅವರಿಗೆ ಹಿಂದಿನ ಕ್ವಶನ್ ಪೇಪರ್ ಗೊತ್ತಿರ್ತೈತಿ, ಈಗಿನ ಕ್ವಶನ್ ಪೇಪರು ಗೊತ್ತಿರ್ತದ. ಬಟ್ ಯಾವ ರೀತಿ ಕ್ವಶನ್ ಕೇಳ್ತಾರೋ, ಮುಂದೆ ಯಾವ ರೀತಿ ಕೇಳಬಹುದು, ಎಲ್ಲ ಥರ ಅವ್ರಿಗೆ ನಾಲೆಜ್ ಬಂದ್ಬಿಟ್ಟಿರ್ತೈತಿ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗೈತಿ, 4 ವರ್ಷ ಇಲ್ಲೇದಾರ ಅವ್ರ ಎಲ್ಲ ಥರನೂ ಈ ಹೆಂಗೆ ಎಂತ ಏನಂತೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಒಂದು ವೇಳೆ ಕಾಲ್ಫರ್ಮ್ ಆದ್ರೂ ಎಕ್ಸಾಮ್ ಅವ್ರು ಕಾಲ್ಫರ್ಮ್ ಮಾಡಿದ್ರೂ ಅಪ್ಲಿಕೇಶನ್ ಹಾಕಿದ ಮೇಲೆ ಅವ್ರು ಎಕ್ಸಾಮ್ ಯಾವಾಗ ನಡೆಸ್ತಾರ, ಎಷ್ಟು ದಿನ ಬೇಕು ಇನ್ನೂ ಎಕ್ಸಾಮ್ ನಡೆಯಕ್ಕಂತೇಳಿ ಅವ್ರು ಗೆಸ್ ಮಾಡಿ ಹೇಳ್ತಾರೆ. ಅಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟದ. ಫಿನಾನ್ಷಿಯಲಿ ಕುಗ್ಗಿ ಹೋಗ್ಯಾರ ಅಂತ ಹೇಳಿದ್ದೆ. ಸೊ ಅದ್ರೊಳಗೆ ಸ್ಪೆಷಲಿ ಬರೋದೇನಂತಂದ್ರೆ ಊಟದ ಮ್ಯಾಟ್ರ್. ಈ ಊಟದ ಮ್ಯಾಟ್ರ್ ಒಳಗೆ ಅವರು ರೂಮ್ ಮಾಡ್ಕೊಂಡು PG ಅಂತರೂ ಅವಾಗ ಬಂದು 1 ವರ್ಷಕ್ಕೆ ಬಿಟ್ಟಿರ್ತಾರೆ ಅವ್ರು. ಸೊ ರೂಮ್ ಮಾಡ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ. ಅದು 1 time ಅಡುಗೆ ಮಾಡ್ಕೊತಿರ್ತಾರೆ. ಒಂದೊಂದು ಸಾರಿ 1 time ಅಡುಗೆ ಮಾಡ್ತಾರೆ. ಯಾಕಂತಂದ್ರೆ ಅವರು ಅಮೌಂಟ್ ಉಳಿಸ್ಬೇಕಾಗಿರ್ತದೆ. ಆಮೇಲೆ ಅದನ್ನು ಬಿಟ್ಟರೆ ಟೆಂಪಲ್ಸ್ ಅಂತ ಬಂದ್ರೆ ಗುರುವಾರ ದಿನ ಸಾಯಿನಗರದಾಗ ಸಾಯಿ ಟೆಂಪಲ್ ಅದ, ಅಲ್ಲಿ ಎವ್ರಿ ಗುರುವಾರ ಊಟ ಇರ್ತದೆ. ಎಸ್ಪೆಷಲಿ ನಮ್ಮ ಧಾರವಾಡ ಒಳಗೆ ಅಲ್ಲಿ ಊಟಕ್ಕೆ ಹೋಗ್ತಾರೆ. ಬಿಟ್ರೆ ಸೋಮವಾರ ದಿನ ಸಿದ್ಧಾರವ್ರ ಮಠದಾಗ ಅದ ಒಂದು ಏರಿಯಾದಾಗ ಸಿದ್ಧಾರವ್ರ ಮಠ ಐತೆ, ಅಲ್ಲಿ ಸೋಮವಾರ ದಿನ ಊಟ ಇರ್ತದೆ. ಮತ್ತು 4th Saturday ಹನುಮಾನ್ ಟೆಂಪಲ್ ಒಳಗೆ ಊಟ ಇರ್ತದೆ, ಅಲ್ಲಿ ಊಟಕ್ಕೆ ಹೋಗ್ತಾರೆ. ಸೊ ಆ ಒಂದು ಊಟ, ಆ ಒಂದು ಟೈಮಿಂಗ್ದು ಊಟ ಉಳಿದಿತ್ತಂದ್ರೆ ನೆಕ್ಸ್ಟ್ ಡೇ ಅದನ್ನು ಶಿಫ್ಟ್ ಆನ್ ಮಾಡ್ತಾರೆ. ನೆಕ್ಸ್ಟ್ ಅದರ ಒಂದು ಸಂತ್ ಏನಾಗ್ತದೆ ಅಂತಂದ್ರೆ ನೆಕ್ಸ್ಟ್ ಡೇ ಯೂಸ್ ಆಗ್ತದೆ. ಈ ರೀತಿ ಕೂಡ ಅವ್ರು ಉಳಿಸ್ಕೊಂತ ಬರ್ತಾರೆ. ನಾನು ಕೂಡ ಈ ಎಲ್ಲ ಟೆಂಪಲ್ ಒಳಗೂ ಊಟ ಮಾಡೀನಿ. ಎಷ್ಟು ಜನ ಆಸ್ಪಿರೆಂಟ್ಸ್ಗಳು ಅಲ್ಲಿ ಬರ್ತಾರ ಅಂತ ಹೇಳಿದ್ರೆ ಅಲ್ಲಿ ಹೋದಾರಿಗೆ ಗೊತ್ತಿರ್ತದ. ಯಾರೆಲ್ಲ ಅಲ್ಲಿ ಹೋಗ್ಯಾರಿ ತಪ್ಪದೇ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದು ಫಸ್ಟ್ category 2nd category ಒಳಗೆ ಏನದಾರಲ್ಲ ಇವ್ರು ಎಕ್ಸಾಮ್ ಅಟೆಂಡ್ ಮಾಡಿರ್ತಾರ. ಫಿಸಿಕಲ್ ಆಗಿತ್ತಂದ್ರೆ ಎಕ್ಸಾಮ್ ಆಗಿರಂಗಿಲ್ಲ, ಎಕ್ಸಾಮ್ ಆಗಿತ್ತಂದ್ರೆ ಫಿಸಿಕಲ್ ಆಗಿರಂಗಿಲ್ಲ. ಸೊ ಇವ್ರಿಗೆ ಯಾವ ಥರ ನಾಲೆಜ್ ಇರ್ತೈತಿ ಅಂತಂದ್ರೆ ಪ್ರೆಸೆಂಟ್ ಅದ ಪಾಸ್ಟ್ ಅದ ಎಲ್ಲ ನಾಲೆಜ್ ಇರ್ತೈತಿ. ಇನ್ನು ಯಾವ ಥರ ಬೇಕಾದ ಕ್ವಶನ್ ಪೇಪರ್ ಕೇಳ್ಯವ್ರು ಅದಕ್ಕೆ ಆನ್ಸರ್ ಕೊಡುವಂಗೆ ಅವ್ರು ರೆಡಿ ಆಗಿ ಕೂತಾರೆ. ಇವಾಗ ಆ ರೀತಿ ಪ್ರಿಪೇರ್ ಆಗ್ಯಾರ ಅವ್ರು. ಯಾಕಂತಂದ್ರೆ ಹಿಂದಿನ ಕ್ವಶನ್ ಪೇಪರ್ ನೋಡ್ಯಾರ, ಈಗಿನ ಕ್ವಶನ್ ಪೇಪರ್ ನೋಡ್ಯಾರ. ಅದಕ್ಕಿಂತ ಹೆಚ್ಚು ಅವ್ರು ಏನು ಮಿಸ್ಟೇಕ್ ಮಾಡ್ಯಾರಲ್ಲ ಅದನ್ನ ಈಗ ತಿದ್ದುಕೊಂಡು ಅವ್ರು ರೆಡಿ ಆಗಿ ಕೂತಾರೆ. ಈಗ ಯಾವ ರೀತಿ ಕ್ವಶನ್ ಬಂದ್ರೂ ಅದನ್ನ ಅಟೆಂಡ್ ಮಾಡುವಂಗೆ ಅವ್ರು ರೆಡಿ ಆಗಿ ಕೂತಾರೆ ಇವಾಗ. ಇನ್ನು ನೆಕ್ಸ್ಟ್ 3rd category ಅಂತ ಬಂದ್ರೆ
2 ವರ್ಷ ಆಗೈತೆ ಅವ್ರು ಧಾರವಾಡಕ್ಕೆ ಬಂದ. ಆ 2 ವರ್ಷ ಒಳಗೆ 1ನೇ ಇಯರ್ ಕಂಪ್ಲೀಟ್ ಬಂದಾರ, 2ನೇ ಇಯರ್ ಊರಿಗೆ ಹೋಗ್ಯಾರ, ಮತ್ತೆ ಈಗ ಕಾಲ್ಫಾರ್ಮ್ ಆಕತೈತಿ, ಈಗ ಮತ್ತೆ ವಾಪಸ್ ರಿಟರ್ನ್ ಬಂದಿರ್ತಾರ ಅವರು. ಸೊ ಈ ರೀತಿ ಬಂದವ್ರು ಹೆಂಗಂತಂದ್ರೆ ಮೈಂಡ್ ಅವ್ರದ್ದು ಹೆಂಗಾಗಿರ್ತೈತೆ, ಸ್ಟ್ರಕ್ ಆಗಿಬಿಟ್ಟಿರ್ತೈತೆ ಅವ್ರದ್ದು. ಮೊದ್ಲ ಅವರು ಅದು 2 ವರ್ಷ ಏನು ಬಂದಿರ್ತಾರಲ್ಲ, ಫಸ್ಟ್ ಇಯರ್ ಏನು ಬಂದಿರ್ತಾರಲ್ಲ ಅವಾಗಾಗಿರ್ಬೋದು, ಮತ್ತು ಈ ವರ್ಷ ಏನು ಬಂದಾರಲ್ಲ ಎಂಟ್ರಿಗಾರಲ್ಲ 2026 ಒಳಗೆ ಅವ್ರದ್ದಾಗಿರ್ಬೋದು, ಎರಡರದ್ದು ಹೇಳ್ತೀನಿ. ಸೊ ಅದು ಫಸ್ಟ್ ಇಯರ್ ಏನು ಬಂದಿರ್ತಾರಲ್ಲ ಅವ್ರದ್ದು ಹೆಂಗಾಗಿ ಬಿಟ್ಟಿರ್ತೈತಿ, 4 ವರ್ಷ ಇದ್ದಾರ ಏನಾರ ಅವ್ರ ಸರೌಂಡಿಂಗ್ ಏನಾರ ಇದ್ರಂತಿಕೋ ಅವ್ರು ಹೆಂಗಾಗಿ ಬಿಟ್ಟಿರ್ತೈತೆ ಅಂದ್ರೆ ಅವರೆಲ್ಲ ಹೇಳ್ಬಿಟ್ಟಿರ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್. ಹಿಂಗಾತು, ನಾವು ಆ ಇಯರ್ದಾಗ ಬಂದೇವಿ, ನಮ್ಮದು ಇನ್ನೂ ಆಗಿಲ್ಲ, ಎಲ್ಲೇ ಕೂತೇವಿ, ಹಿಂಗೆ ಈ ಎಕ್ಸಾಮ್ ಬರ್ದ್ವಿ, ಹಿಂಗಾತು, ಆ ಎಕ್ಸಾಮ್ ಬರ್ದ್ವಿ, ಹಿಂಗಾತು, ಗೌರ್ಮೆಂಟ್ ಹಿಂಗೆ ಮಾಡಂತದ, ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡ್ಬಾತು, ಈ ರೀತಿ ನಾವು ಪ್ರಾಬ್ಲಮ್ಸ್ಗಳನ್ನು ಅನುಭವಿಸತ್ತೀವಿ, ಎಲ್ಲ ಗೊತ್ತಾಗಿಬಿಟ್ಟಿರ್ತೈತಿ. ಫಿನಾನ್ಷಿಯಲಿದು ಎಲ್ಲ ಗೊತ್ತಾಗಿಬಿಟ್ಟಿರ್ತೈತಿ. ಅದನ್ನೆಲ್ಲ ನೋಡಿ ಅವ್ರು ಏನು ಮಾಡಿರ್ತಾರೆ, ಬಂದಿರ್ತಾರೋ ಓದ್ತಿರ್ತಾರೋ, 1 ವರ್ಷ ಇರ್ತಾರೆ. ಮತ್ತು 1 ವರ್ಷ ಇದ್ರೆ ಮೊದಲು ಈ ಕಾಂಪಿಟೇಟಿವ್ ಬರೋರಿಗೆ ಮೊದಲು ಪೇಷನ್ಸ್ ಅನ್ನೋದು ಅಷ್ಟು ಇರ್ಬೇಕಾಗ್ತದ. ಪೇಷನ್ಸ್ ಇದ್ರನ ಇದ್ರೊಳಗೆ ಸಕ್ಸಸ್ ಆಗಿ ಹೋಗ್ತಾರೆ ಹೊರತು ಇಲ್ಲ ಅಂದ್ರೆ ಆಗಂಗಿಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಅವ್ರದ್ದೆಲ್ಲ ಕೇಳಿ 1 ವರ್ಷ ಬಂದಿರ್ತಾರ, ಮತ್ತು ಕಾಲ್ಫಾರ್ಮ್ ಆಗಂಗಿಲ್ಲ, ಎಕ್ಸಾಮ್ ಕರೆಯಲ್ಲ, ಮತ್ತು ವಾಪಸ್ ಊರಿಗೆ ಹೋಗಿರ್ತಾರೆ, ಮತ್ತು ಈಗ ಎಂಟರ್ ಆಗಿರ್ತಾರೆ. ಮತ್ತು ಈಗ ಹೊಸದಾಗಿ ಎಂಟರ್ ಆದವರು ಹೆಂಗಾಗಿ ಬಿಟ್ಟಿರ್ತೈತೆ ಅಂದ್ರೆ ಅವ್ರ ಜೋಡಿ ಅವ್ರ ಸರೌಂಡಿಂಗ್ ಅವರಿಗೆ ಹಿಂಗೆ 4 ಇಯರ್ಸ್ ಇದ್ದವ್ರು ಸಿಗಬಾರ್ದು. ಅವ್ರು ಏನಾದ್ರು ಸಿಕ್ಕಾಕೊಂಡ್ಬಿಟ್ರಂದ್ರೆ ಮುಗ್ದೋ ಹೋತ. ಅವರು 1 ತಿಂಗಳು 2 ತಿಂಗಳು ಇದ್ದು ಮತ್ತೆ ವಾಪಸ್ ಹೋಗಿಬಿಡ್ತಾರ. ಅವ್ರು ಇದ್ರ ಉಸಾಬರಿ ಬೇಡ ಅಂತೇಳಿ ಹೋಗಿ ಮತ್ತೆ ಹೈಯರ್ ಎಜುಕೇಶನ್ ಮಾಡ್ತಾರ ಅವ್ರು. ಸೊ ಇಷ್ಟೆಲ್ಲ ಆಗ್ತದ. 4th ಕ್ಯಾಟಗರಿ ಅಂತ ಬಂದ್ರೆ ಹೆಂಗಾಗೈತೆ ಅಂದ್ರೆ ಈಗ 4 ವರ್ಷ ಏನಿಲ್ಲ ಅದಾರಲ್ಲ ಓದಾಕ, ಅವ್ರ ಒಳಗೆ ಅವ್ರು ಸ್ವಲ್ಪ ಜನ ನೋಡಿರ್ತಾರ, ಇವ್ರೇನ ಓದೆಲ್ಲ ಮುಗಿಸಿರ್ತಾರಲ್ಲ, ಸೆಕೆಂಡ್ ಇಯರ್ ಮುಗಿರ್ತೈತಿ ಅಂದ್ರೆ ಮೀನ್ಸ್ ಲಾಸ್ಟ್ ಇಯರ್ ಆಗಿರ್ಬೋದು 2025-24 ಈ ಒಂದು ಇಯರ್ ಒಳಗೆ ಏನಾಗೈತೆ ಅಂತಂದ್ರೆ ಇದೆಲ್ಲ ಕಾಂಪಿಟೇಟಿವ್ ಅನ್ನೋದೆಲ್ಲ ಪಬ್ಲಿಷ್ ಆಗಿಬಿಟ್ಟಿತ್ತು. ಎಲ್ಲರೂ ಅದಕ್ಕೆ ಹುಯ್ಯತೆ ಬರಂತೀರ. ಆ ಒಂದು ಟೈಮ್ ಒಳಗೆ ಇವ್ರು 4 ವರ್ಷದಿಂದ ಏನಿಲ್ಲ ಅದಾರಲ್ಲ ಅವ್ರು ಓದೋ ಟೈಮ್ದಾಗ ಏನಾಗಿರ್ತೈತಿ, ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಹುಡುಗರು ಬರ್ತಾವೆ ಕೋಚಿಂಗಿಗೆ. ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಸ್ಟೇಟ್ ಗೌರ್ಮೆಂಟಿಗೆ ಓದಾಕಂತ ಹೇಳಿ ಹುಡುಗರು ಬರ್ತಾವೆ. ಅವು ಏನು ಮಾಡ್ತಾವ ಅಂತಂದ್ರೆ ಓದಾಕಂತ ಬಂದಿರ್ತಾವೆ, ಕೋಚಿಂಗ್ ತೊಗೊಂಡು ಮತ್ತೆ ಡಿಗ್ರಿ ಹಚ್ತಾರ ಅವ್ರು. ಅಂದ್ರೆ ಸೆಕೆಂಡ್ ಇಯರ್ಗೆ ಕೋಚಿಂಗ್ ತೊಗೊಂಡ್ರು ಅವ್ರು, ಅಂದ್ರೆ ಏನೇನು ಓದಬೇಕು ಏನೇನೆಲ್ಲ ತಿಳ್ಕೊಂಡು ಮತ್ತೆ ಡಿಗ್ರಿ ಹಚ್ಚಾರ. ಈಗ ಅವರು ಡಿಗ್ರಿ ಮುಗ್ಯಾಕ ಬಂದೈತಿ. 2026 ಒಳಗೆ ಡಿಗ್ರಿ ಆಲ್ಮೋಸ್ಟ್ ಮುಗ್ಯಾಕ ಬಂದ್ಬಿಟ್ಟದ, ಎಂಡಿಂಗ್ ಬಂದೈತಿ. ಆ ರೀತಿನೂ ಬಂದು ಕೋಚಿಂಗ್ ತೊಗೊಂಡು ಹೋಗಿ ಡಿಗ್ರಿ ಮುಗಿಸ್ಕೊಂಡು ಮತ್ತಿನ್ನು ನೆಕ್ಸ್ಟ್ ಕಾಲ್ಫಾರ್ಮಿಗೆ ಬಂದು ಎಂಟ್ರಿ ಆಗಾರ ಅವರು. ಈ ಕಡೆ ಡಿಗ್ರಿ ಮೇಲೆ ಕ್ವಾಲಿಫೈ ಆಗಾರ, ಈ ಕಡೆ ಸೆಕೆಂಡ್ ಇಯರ್ ಮೇಲೂ ಕ್ವಾಲಿಫೈ ಆಗಾರ. ಇಲ್ಲಿವರೆಗೂ ಪ್ರೆಸೆಂಟ್ ಓದಾರ್ದು ಮಾತಾಡ್ಕೊಂತ ಬರಂತಿದ್ದೆ. ಸೊ ನಾವು ಕೋಚಿಂಗ್ ಒಳಗಿದ್ದಾಗ ಅಂದ್ರೆ ಆಫ್ಟರ್ ಕೊರೋನಾ ಏನು ಕೋಚಿಂಗ್ ತೊಗೊಂಡಾರಲ್ಲ ಅವ್ರ ಜೊತೆ ಇದ್ದವ್ರದ ಬಗ್ಗೆ ನಾ ಮಾತಾಡ್ತೇನೆ. ಮೀನ್ಸ್ ಕೋಚಿಂಗ್ ಮೆನ್ಸ್ಗಳ ಬಗ್ಗೆ. ಆ ಕೋಚಿಂಗ್ ತೊಗೊಂಡವ್ರು ಯಾವ ರೀತಿ ಸೆಟ್ಲ್ ಆಗ್ಯಾರ ಅಂತೇಳಿ ನಿಮಗೆ ಹೇಳ್ತೀನಿ. ಕೆಲವೊಬ್ಬರು ತಮ್ಮ ಹಾರ್ಡ್ ವರ್ಕ್ ಆಯ್ತು, PUC ಅಥವಾ ಡಿಗ್ರಿಯಿಂದ ಓದ್ಕೋತ ಬಂದ ತಕ್ಷಣ ಓದೋದಾಯ್ತು, ಅವ್ರ ಲಕ್ ಆಯಿತು, ಅದು ಹಾರ್ಡ್ ವರ್ಕ್ ಆಯಿತು, ಅವ್ರದವ್ರ ಜಾಬ್ ಆಗ್ಯಾರ, ಅದು ಬೇರೆ. ಇನ್ನೂ ಸ್ವಲ್ಪ ಜನ ಕೋಚಿಂಗ್ ಮೆನ್ಸ್ಗಳು ಏನಿರ್ತಾರಲ್ಲ ಅವಾಗ ಕೋಚಿಂಗ್ ಮುಗಿಸ್ತಾರೆ. 2021 22 ಕೋಚಿಂಗ್ ಮುಗಿಸಿದಾರ. ಅವ್ರ ಜೊತೆ ಕೋಚಿಂಗ್ ಮೆನ್ಸ್ ಏನಿರ್ತಾರಲ್ಲ ಅದ್ರೊಳಗೆ ಅವ್ರವ್ರ ಫ್ರೆಂಡ್ಶಿಪ್ ಆಗಿ, ಲವ್ ಆಗಿ, ಅವ್ರ ಮದುವೆ ಆಗಿ, ಒಬ್ಬೊಬ್ರು ಧಾರವಾಡ ಒಳಗೆ ಸೆಟ್ಲ್ ಆಗ್ಯಾರ, ಒಬ್ಬೊಬ್ರು ಬೇರೆ ಕಡೆನೂ ಸೆಟ್ಲ್ ಆಗಿಬಿಟ್ಟಾರ. ಇನ್ನು ಸ್ವಲ್ಪ ಜನ ಏನಾಗ್ಯಾರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಸೀನಿಯರ್ಸ್, ಸೂಪರ್ ಸೀನಿಯರ್ಸ್, ನಾ ಏನು ಕೋಚಿಂಗ್ ತೊಗೊಂಡಿಲ್ಲ ಆ ಟೈಮಿಗೆ, ನನ್ನ ಸೂಪರ್ ಸೀನಿಯರ್ಸ್ ಏನದಾರಲ್ಲ ನನ್ನ ಜೊತೆನ ಕೋಚಿಂಗ್ ತೊಗೊಂಡಾರ. ಅವ್ರು ಧಾರವಾಡ ಒಳಗೆ ಮ್ಯಾರೇಜ್ ಆಗಿ 2 ಬೇಬಿ ಆಗ್ಯಾರ ಅವ್ರಿಗೆ. ಸೊ ಅವರು ಕೂಡ ಮ್ಯಾರಿಡ್ ಆಗಿಬಿಟ್ಟಾರ, ಅವರು ಕೂಡ ಸೆಟ್ಲ್ ಆಗಿಬಿಟ್ಟದ. ಈ ರೀತಿನೂ ಸ್ವಲ್ಪ ಜನ ಆಗಿ ಹೋಗ್ಯಾರ. ಮತ್ತು ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಒಳಗೆ 4 ವರ್ಷದಿಂದ ಇದ್ದರೊಳಗೂ ಎಷ್ಟೋ ಜನ ಆಲ್ಮೋಸ್ಟ್ ಗರ್ಲ್ಸ್ದಾಗಿರ್ಬೋದು, ಅವ್ರು ಮ್ಯಾರಿಡ್ ಆಗಿ ಅವರು ಎಲ್ಲೆಲ್ಲೋ ಒಂದು ಕಡೆ ಅದಾರ, ಅವ್ರ ಮ್ಯಾರಿಡ್ ಆಗಿ. ಬಾಯ್ಸ್ ಆಗಿರ್ಬೋದು, ಬಾಯ್ಸ್ದು ಕೂಡ ಮನೆಯೊಳಗೆ ಪ್ರಾಬ್ಲಮ್ ಇದ್ದಾರ, ಅವ್ರು ಒಬ್ಬೊಬ್ಬರ ಮಕ್ಕಳು ಇದ್ದಾರ, ಅವರು ಕೂಡ ಮ್ಯಾರೇಜ್ ಆಗಿ ಅವರು ಕೂಡ ಸೆಟ್ಲ್ ಆಗ್ಯಾರ. ಏನೇನೋ ಒಂದು ಹೊಲೊಳಗೆ ಕೆಲಸ ಮಾಡಿರ್ಬೋದು, ಯಾವುದೋ ಒಂದು ವೇದಾಗ ಸೆಟ್ಲ್ ಆಗ್ಯಾರ. ಬಟ್ ಓದಾಕಂತ ಹೇಳೇನ ಏನು ಧಾರವಾಡ ಒಳಗೆ ಅದಾರಲ್ಲ 4 ವರ್ಷ ಆಯಿತು, 2 ವರ್ಷ ಆಯಿತು, ಈಗ ಬಂದಾರಾಯಿತು, ಎಲ್ಲದ್ರ ಬಗ್ಗೆ ನಾನು ಮಾತಾಡಿದ್ದೆ. ಇದೆಲ್ಲ ಒಂದು ಸೈಡ್ ಇಟ್ರೂ ನಾನು ಏನು ಹೇಳ್ತೇನಲ್ಲ, ಆ್ಯಟ್ ದಿ ಎಂಡ್ ಇಲ್ಲಿ ತನಕ ಬಂದಿರಿ ನೀವು ಅಂದ್ರೆ 4 ವರ್ಷದಿಂದ ಆಯಿತು, 2 ವರ್ಷದಿಂದ ಆಯಿತು, ಈಗ ಬಂದವ್ರೂ ಆಯಿತು. ವಾಪಸ್ ಹೋಗೋಕ್ಕಿಂತ ಅಂದ್ರೆ ಗಿವ್ ಅಪ್ ಮಾಡೋಕ್ಕಿಂತನೂ ಏನಂತಂದ್ರೆ ಇನ್ನು ನೆಕ್ಸ್ಟ್ ಕಾಲ್ಫಾರ್ಮ್ ಅಂತೂ ಅವ್ರು ಮಾಡ್ತಾರೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಈ ವರ್ಷ ಮಾಡ್ಬೋದು, ನೆಕ್ಸ್ಟ್ ಇಯರ್ ಮಾಡ್ಬೋದು, ಆದ್ರೆ ಮಾಡಲೇಬೇಕು. ಇಂತಿಷ್ಟು ಹುದ್ದೆ ಖಾಲಿ ಆದವ್ರು ಅವ್ರು ಫಿಲ್ ಮಾಡ್ಕೊಳ್ಳಬೇಕು. ಬಟ್ ಪಾಸಿಟಿವ್ ಆಗೇ ಥಿಂಕ್ ಮಾಡೋನು. 4-5 ವರ್ಷದಿಂದ ಏನು ಓದ್ಕೊಂತ ಬಂತಾರಲ್ಲ ಅವ್ರಿಗೆ ಹೆಂಗೆ ಅಂತಂದ್ರೆ ಈಗ ನೀರ್ನೇ ನಿಂತ್ಕೊಂಡ್ಬಿಟ್ಟಾರ ಅವರು. ಅಂದ್ರೆ ಧುಮುಕಾಕು ಆಗತ್ತಿಲ್ಲ, ಅಲ್ಲಿ ನಿಂದ್ರಾಕು ಆಗತ್ತಿಲ್ಲ, ಈಗ ಬೇಗ ಕಾಲ್ಫಾರ್ಮು ಆಗಾಕತ್ತಿಲ್ಲ. ಸೊ ಈಗೇನು ಬಂದಾರಲ್ಲ 2 ವರ್ಷದಿಂದ ಅಥವಾ 1 ವರ್ಷದಿಂದ ಏನು ಓದಾಕತ್ತಾರಲ್ಲ ಅವ್ರಿಗೆ ಹೆಂಗಾಗಿಬಿಟ್ಟದೆ ಅಂತಂದ್ರೆ ಕಾಲ್ಫಾರ್ಮ್ ಆಕತ್ತೆ ಇಲ್ಲೋ, ಅವಾಗ ನನ್ನ ಜಾಬ್ ಆಗ್ತತೆ ಇಲ್ಲೋ, ನಾ ಈಗ ಕಂಟಿನ್ಯೂ ಓದಲೇಬೇಡೋ, ಓದಿದ್ರೂ ಓದಾಕ ಸ್ಟಾರ್ಟ್ ಮಾಡಿದ್ರೂ
ಏನೇನೋ ಒಂದು ಪ್ರಾಬ್ಲಮ್ಸ್ ಯಾವ್ದಾರ ಒಂದು ರೀಸನ್ಸ್ಲೆ ಪ್ರಾಬ್ಲಮ್ಸ್ ಬರ್ತಾವು. ಅವ್ರ ಮೈಂಡ್ ಸ್ಟ್ರಕ್ ಆನ್ ಆಗಿಬಿಟ್ಟತಿ. ಅಂದ್ರೆ ಅಲ್ಲೇ ನಿಂತು ಬಿಟ್ಟತಿ ಅವ್ರ ಮೈಂಡ್. ಈ ಕಡೆ ಹೋಗ್ಲಿ ಅದನ್ನ ಮಾಡ್ಲು ಇದನ್ನ ಮಾಡ್ಲು, ಇದ್ರೊಳಗನ ಟೈಮ್ ಹೋಗಾಕತ್ತೈತಿ ಅವ್ರದ್ದು. ಸೊ ನಾವು ಓನ್ಲಿ ಓದಾತಿದ್ದವ್ರ ಬಗ್ಗೆ ಮಾತಾಡಂತಾನೆ, ಓದಲ್ದವ್ರ ಬಗ್ಗೆ ಮಾತಾಡಂತಿಲ್ಲ. ಯಾರು ಓದಾತರಿ ಅವ್ರ ಬಗ್ಗೆ ಅಷ್ಟೇ ಮಾತಾಡಂತಾನೆ. ಸೊ ಫೈನಲಿ ಇವತ್ತನ ನಾಳೆ ನೋಟಿಫಿಕೇಶನ್ ಆಗಲೇಬೇಕು. ಅದು ಈ ವರ್ಷ ಮಾಡಲಿ ನೆಕ್ಸ್ಟ್ ಇಯರ್ ಮಾಡಲಿ, ಒಂದು ವೇಳೆ ನೋಟಿಫಿಕೇಶನ್ ಆದ್ರೂ ಅದಕ್ಕೆ ಎಕ್ಸಾಮ್ ಆದ್ರೂ ಮಾಡೇ ಮಾಡ್ತಾರೆ. ಏನೋ ಒಂದು ಕರಪ್ಷನ್ ಆಯಿತು, ಏನೋ ಒಂದು ಎಕ್ಸಾಮ್ ಲೀಕ್ ಆಯಿತು, ಅದಾಯ್ತು ಅಂದ್ರೆ ಮತ್ತೆ ಎಕ್ಸಾಮ್ ಮಾಡ್ತಾರೆ. ಸೊ ಹಿಂಗೆ ನಡೀತಿರ್ತಾವ. ನಿಮ್ಗೆ ಗೊತ್ತೈತಿ, ಯಾಕಂದ್ರೆ 4-5 ವರ್ಷದಿಂದ ಇಲ್ಲೇ ಅದ ರೀ. ಏನೇನಾಗೈತಿ ಹಿಂದೆ ನೆನಪು ಮಾಡ್ಕೊರಿ. ಸೊ ಅದು ಗೊತ್ತಿದ್ದೈತಿ. ಅದು ಏನಾದ್ರೂ ಒಟ್ಟು ಕರಿತಾರ ಆಗೇ ಆಗ್ತದೆ. ನಾವು ಇಷ್ಟು ದಿನ ಇಲ್ಲಿ ತನಕ ವೇಟ್ ಮಾಡ್ಕೊಂತ ಬಂದೇವಂದ್ರೆ ನಾವು ಜಾಬ್ ಮಾಡ್ಕೊಂಡ ಹೋಗ್ಬೇಕಂತೇಳಿ ಎಷ್ಟೋ ಜನ ಸ್ಟ್ರಾಂಗ್ಲಿ ಅವ್ರು ರೆಡಿ ಅದಾರ. ಸ್ವಲ್ಪ ಜನ ಹಂಗಾಗೈತೆ ಅಂದ್ರೆ ಅವ್ರಿಗೇನು ಕ್ಲಾರಿಟಿನ ಸಿಗ್ವಾತಿ, ಏನು ಮಾಡೋದಾ, ಹೆಂಗೆ ಮಾಡೋದಾ, ನೆಕ್ಸ್ಟ್ ಏನೋ ಹುಡುಗಿಯರಿಗೆ ಹೆಂಗೆ ಮಾಡ್ತಾರಂತ ಮನೆ ಒಳಗೆ ಆಯ್ತು ಮದುವೆ ಆಗ್ಬಾ ಇನ್ನು ಸಾಕು ಓದಿದ್ದಂತಾರ. ಹುಡುಗರೊಳಗೆ ಹೆಂಗೆ ಅಂತಂದ್ರೆ ನೀ ಅಲ್ಲಿ ಇದ್ದು ಓದಿದ್ದು ಸಾಕು ಮತ್ತು ಬಾ ಇನ್ನು ಎಲ್ಲರಿ ಪ್ರೈವೇಟ್ ಒಳಗೆ ಕೆಲ್ಸಕ್ಕೆ ಸೇರಂತಾರ. ಇವೆಲ್ಲ ಹಂಗೆ ನಡೀತಿರ್ತಾವೆ, ಹಂಗೆ ಮೇಂಟೈನ್ ಮಾಡ್ಕೊತಾನೆ ಬಂದರಿ. ಬಟ್ ಫೈನಲಿ ನಾ ಏನು ಹೇಳೋದಂತಂದ್ರೆ, ನೀವು ಏನು ಓದ್ಕೊಂತ ಬಂದರಿ, ಏನು ಹಾರ್ಡ್ ವರ್ಕ್ ಮಾಡ್ಕೊತ ಬಂದರಿ, ಪ್ರತಿಯೊಂದು ನೀವು ಏನು ಅಪ್ಡೇಟ್ ಹಾಕೊಂತ ಬಂದಾರಲ್ಲ ಅದಕ್ಕೆ ಸಕ್ಸಸ್ ಸಿಕ್ಕತಿ. ಇವತ್ತಲ್ಲ ನಾಳೆ ಕನ್ಫರ್ಮ್ ಆಗೇ ಆಗ್ತತಿ. ನೀವು ಏನು ಇಷ್ಟು ಪೇಷನ್ಸ್ಲೆ ಇನ್ನೂ ಧಾರವಾಡ ಒಳಗೆ ಇದಾರಲ್ಲ ಅವ್ರಿಗೆಲ್ಲರೂ ಒಂದು ಹ್ಯಾಟ್ಸ್ ಆಫ್. ಆ್ಯಂಡ್ ಅವ್ರ ಇಷ್ಟು ಪೇಷನ್ಸ್ಡ್ ಅದಾರಲ್ಲ ಅವ್ರನ್ನ ನೋಡಿ ಕಲ್ಕೋಬೇಕು ನೀವು. ಆಫ್ಟರ್ ಕೊರೋನಾ ಏನು ಬಂದಾರಲ್ಲ ಪೇಷನ್ಸ್ ಹೆಂಗೈತಲ್ಲ ಅವ್ರ ಲೆವೆಲ್. ಸೊ ಆ ತಾಳ್ಮೆಯನ್ನು ಈಗ ಏನು ಎಂಟ್ರಿ ಆಗತ್ತಾರಲ್ಲ ಅವ್ರು ನೋಡಿ ಕಳ್ಕೊಬೇಕು. ಫೈನಲಿ ಅವ್ರೇನು ವೇಟ್ ಮಾಡಂತಾರಲ್ಲ ಅವ್ರು 100% ನಿಮ್ಮದು ಜಾಬ್ ಆಗೇ ಆಗ್ತದೆ. ಅದ್ರೊಳಗೆ ಎರಡನೇ ಮಾತಿಲ್ಲ. ನೀವು 100% ಸಕ್ಸಸ್ ಆಗೇ ಆಗ್ತೀರಿ. ಇನ್ನು ಮೇಲೆ ಏನು ಓದಾತಾರಲ್ಲ ಅವರು ಕೂಡ ನೀವು ಸೀರಿಯಸ್ ಆಗಿ ಓದಿರೋ ಅವರು ಕೂಡ 100% ಸಕ್ಸಸ್ ಆಗೇ ಆಗ್ತಾರೆ. ಸೊ ನನಗೆ ನೆನಪು ಬಂದಿದ್ದು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೀನಿ. ಓದಾರ್ದಷ್ಟ ಮಾತಾಡ್ರಿ, ಓದಲ್ದಾರ ಮಾತಾಡೋಕೆ ಹೋಗ್ಬೇಡ್ರಿ. ಅಂದ್ರೆ ಯಾವ ಕೆಟಗರಿ ಒಳಗೆ ಇನ್ನೂ ಧಾರವಾಡ ಒಳಗೆ ಓದಾರ ಅಂತ ಹೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಈ ಎದಕ್ಕೆ ವಿಡಿಯೋ ಮಾಡೀನಿ, ಇದು ಎದಕ್ಕೆ ಯೂಸ್ ಆಗ್ತದೆ ಅಂತಂದ್ರೆ ಈಗ ಬರೋರ್ಗಾಗಿರ್ಬೋದು ಅಥವಾ ಓದೋ ಸೀರಿಯಸ್ನೆಸ್ ಯಾರಿಗಿಲ್ಲ ಅವರಿಗೆ ಎಷ್ಟು ವರ್ಷದಿಂದ ಧಾರವಾಡ ಒಳಗೆ ಅದಾರು, ಯಾವ ರೀತಿ ಸ್ಟಡಿ ಮಾಡಂತಾರು, ಹೆಂಗೆ ಅದ ಸಿಚುವೇಶನ್ ಆ್ಯಕ್ಚುಲಿ ಇಲ್ಲಿ ಧಾರವಾಡದಾಗ ಅಂಥೇಳಿ ಅವ್ರಿಗೊಂದು ಸ್ವಲ್ಪ ಆದ್ರೂ ಇದು ಈ ವಿಡಿಯೋದಿಂದ ಗೊತ್ತಾಗ್ಲಿ ಅಂಥೇಳಿ ವಿಡಿಯೋ ಮಾಡೀನಿ. ಸೊ ತಾಳ್ಮೆ ಅನ್ನೋದ್ರ ಅರ್ಥ ಕಾಂಪಿಟೇಟಿವ್ ವರ್ಲ್ಡಿಗೆ ಬಂದ್ರೆ ಗೊತ್ತಾಗ್ತದೆ ಅಂತ ಹೇಳಿ. ಸೊ ಕಾಂಪಿಟೇಟಿವ್ ವರ್ಲ್ಡಿಗೆ ಎಂಟ್ರಿ ಆದ್ರೆ ತಾಳ್ಮೆ ಅನ್ನೋದ್ರ ವ್ಯಾಲ್ಯೂ ಏನಂತೇಳಿ ಗೊತ್ತಾಗ್ತದೆ ಅಂತ ಅದು ಮಾತ್ರ 100% ನಿಜ ಐತಿ. 4-5 ವರ್ಷದಿಂದ ಇಲ್ಲಿದ್ದವ್ರಿಗೆ ಅದಂತರೂ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿ ಗೊತ್ತಾಗಿ ಬಿಟ್ಟತಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೆ ನಾನು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.